ಓಂ ಶ್ರೀ ಗುರುಭ್ಯೋ ನಮಃ. ರಾಮಾಯಣ ಕಥನಕ್ಕೆ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ವಿಶ್ವಾಮಿತ್ರರು ದಶರಥನ ಆಸ್ಥಾನಕ್ಕೆ ಆಗಮಿಸಿದ್ದಾರೆ. ಅಲ್ಲಿ ದಶರಥ ಒಂದು ಮಾತನ್ನು ಹೇಳಿದಾನೀಗ, ನೀವು ಎಷ್ಟೇ ಕಠಿಣವಾದ ಕಾರ್ಯವನ್ನಾದರೂ ಹೇಳಿ ಅದನ್ನು ನಾನು ನೆರವೇರಿಸಿಕೊಟ್ಟೇ ಕೊಡುತ್ತೇನೆ ಅನ್ನುವ ಮಾತನ್ನು ದಶರಥ ಹೇಳಿದ್ದಾನೆ. ಸರಿ, ವಿಶ್ವಾಮಿತ್ರರಿಗೆ ಖುಷಿಯಾಗಿದೆ. ಅವರು ತಮ್ಮ ಮಾತನ್ನು ಆಡೋಕ್ಕೆ ಶುರು ಮಾಡ್ತಾರೆ. ನೀನು ನಿನ್ನ ವಂಶಕ್ಕೆ ತಕ್ಕನಾಗಿರುವಂತಹ ಮಾತನ್ನೇ ಆಡಿದೀಯಾ, ವಸಿಷ್ಠರ ಆಣತಿ ಅಂತ ಕೆಲಸ ಮಾಡ್ತಾ ಇರುವಂತಹ ನೀನು ನಿಜಕ್ಕೂ ಒಪ್ಪುವಂತಹ ಮಾತನ್ನೀಗ ಆಡಿದೀಯ. ಆದರೆ ನಾನು ಮುಂದೆ ಹೇಳಲಿರುವ ಮಾತನ್ನು ನಡೆಸಿಕೊಟ್ಟೇ ಕೊಡುತ್ತೇನೆ ಅಂತ ಸತ್ಯ ಪ್ರತಿಜ್ಞನಾಗು ಅಂತ ಹೇಳ್ತಾರೆ. ಈಗ ದಶರಥ ಬಹಳ ಮಾಡೇ ಮಾಡ್ತೇನೆ ಅನ್ನುವಂಥ ನಿರ್ಧಾರವನ್ನು ಹೇಳಿದ್ದಾನೆ. ಆದರೆ ವಿಶ್ವಾಮಿತ್ರರಿಗೆ ಗೊತ್ತು, ಮುಂದೆ ಅವರು ಏನು ಹೇಳೋಕ್ಕೆ ಹೊರಡ್ತಾರಲ್ಲ ಅದನ್ನು ಅಷ್ಟು ಸುಲಭಕ್ಕೆ ದಶರಥ ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತು. ಹಾಗಾಗಿ ಸತ್ಯ ಪ್ರತಿಜ್ಞನಾಗು ಅಂತ ಹೇಳ್ತಾ ಯಾಕಾಗಿ ಅವರು ಬಂದಿರೋದು ಅನ್ನುವ ವಿಚಾರವನ್ನು ವಿವರಿಸೋದಕ್ಕೆ ಶುರು ಮಾಡ್ತಾರೆ. ನಾನು ಸಿದ್ಧಿಯನ್ನು ಪಡೆದುಕೊಳ್ಳೋದಕ್ಕೋಸ್ಕರ ಒಂದು ಯಾಗವನ್ನು ಮಾಡ್ತಾ ಇದ್ದೇನೆ, ವ್ರತನಿಷ್ಠನಾಗಿದ್ದೇನೆ ನಾನು. ಆದರೆ ಏನಾಗ್ತಾ ಇದೆ ಅಂತಂದರೆ, ಪ್ರತಿ ಬಾರಿಯೂ ಕೂಡ ಯಾಗ ಇನ್ನೇನು ಮುಗಿಯುತ್ತೆ ಅನ್ನೋವಾಗ ಸುಬಾಹು ಮಾರೀಚರು ಅನ್ನುವಂತಹ ರಾಕ್ಷಸರು, ಅತ್ಯಂತ ಪರಮ ಪರಾಕ್ರಮಿಗಳು, ಯುದ್ಧದ ಎಲ್ಲ ವಿಚಾರಗಳು ತಿಳಿದಿರುವಂತಹ ಮಾಯಾವಿ ರಾಕ್ಷಸರಾಗಿರುವಂತಹ ಸುಬಾಹು ಮಾರೀಚರು ಬಂದು ಆ ಯಜ್ಞಕ್ಕೆ ರಕ್ತ ಮಾಂಸಗಳನ್ನು ಹಾಕಿ ಅಪವಿತ್ರಗೊಳಿಸ್ತಾ ಇದ್ದಾರೆ. ಇದರಿಂದ ನನ್ನ ನಿಯಮ ನಿಶ್ಚಯ ಇದೆಲ್ಲದೂ ಕೂಡ ರಾಕ್ಷಸರ ಉಪಟಳದಿಂದಾಗಿ ನಷ್ಟವಾಗಿ ಹೋಗ್ತಾ ಇದೆ. ಹಾಗಾಗಿ ನಾನು ಆಶ್ರಮದಿಂದ ಇಲ್ಲಿಗೆ ಬಂದೆ. ಈಗ ಒಂದು ಮಾತನ್ನು ಕೇಳಬಹುದು ನೀನು, ನಾನು ಪರಮ ತಪಸ್ವಿ, ಶಾಪ ಕೊಡಬಹುದಲ್ಲ, ಶಪಿಸಬಹುದಲ್ಲ, ಯಾಕಾಗಿ ಇಲ್ಲಿಗೆ ಬರಬೇಕಾಯಿತು ಅನ್ನೋ ಮಾತನ್ನು ಕೇಳಬಹುದು. ಆದರೆ ನಾನು ವ್ರತಬದ್ಧನಾಗಿದ್ದೇನೆ, ನನಗೆ ಶಾಪ ಕೊಡಬೇಕು ಅಂತ ಒಂದನೇದಾಗಿ ಅನಿಸೋದೇ ಇಲ್ಲ. ಎರಡನೇದು, ಶಾಪವನ್ನು ಕೊಡೋದಾಗಲಿ ಅಥವಾ ಕೋಪಿಸಿಕೊಳ್ಳೋದಾಗಲಿ ಈ ವ್ರತದ ವಿರುದ್ಧವಾಗಿರುವಂಥದ್ದು. ವ್ರತ ಭಂಗವಾಗುತ್ತೆ ಕೋಪ ಮಾಡಿಕೊಂಡ್ರೆ. ಹಾಗಾಗಿ ನಿನ್ನ ಬಳಿ ಬಂದಿದ್ದೇನೆ. ಇದಕ್ಕಾಗಿ ನೀನೇನು ಮಾಡಬೇಕು ಅಂತಂದರೆ, ಸತ್ಯ ಪರಾಕ್ರಮಿಯಾಗಿರುವಂತಹ, ಮಹಾಶೂರನಾಗಿರುವಂತಹ, ದಿವ್ಯ ಕಾಂತಿಯಿಂದ ಕೂಡಿರುವಂತಹ, ತೇಜಸ್ಸಿನಿಂದ ಕೂಡಿರುವಂತಹ ನಿನ್ನ ಜ್ಯೇಷ್ಠ ಪುತ್ರನಾಗಿರುವಂತಹ ರಾಮನನ್ನು ನನ್ನ ಜೊತೆಗೆ ಕಳುಹಿಸಿಕೊಡಬೇಕು. ಈ ರಾಕ್ಷಸರನ್ನು ಸಂಹಾರ ಮಾಡೋದಕ್ಕೆ ಆತನಿಗೆ ಮಾತ್ರ ಯೋಗ್ಯತೆ ಇರುವಂಥದ್ದು. ನನ್ನಿಂದ ರಕ್ಷಿಸಲ್ಪಟ್ಟವನಾಗಿ ಅವನು ನನ್ನ ಜೊತೆಗೆ ಬರ್ತಾನೆ. ಆಮೇಲೆ ಈ ರಾಕ್ಷಸರು ಸುಬಾಹು ಮಾರೀಚರನ್ನು ಕೊಲ್ಲಲು ಸಮರ್ಥನಾಗಿರುವವನು ಅವನು ಮಾತ್ರ. ಅವನಲ್ಲದೆ ಬೇರೆ ಯಾರೂ ಆ ರಾಕ್ಷಸರನ್ನು ಸಂಹಾರ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಈಗಾಗಲೇ ಸುಬಾಹು ಮಾರೀಚರ ಪಾಪ ಕಾರ್ಯ ಅನ್ನೋದು ಬಹಳ ವಿಪರೀತ ಆಗಿದೆ. ನಿನ್ನ ಮಗ ಅತ್ಯಂತ ಸತ್ಯ ಧರ್ಮಿಷ್ಠನಾಗಿರುವಂಥವನು. ಹಾಗೆ ಮುಂದೆ ಈ ಕಾರ್ಯವನ್ನು ಅವನು ಮಾಡ್ತಾ ಹೋದಾಗ ಲೋಕ ಪ್ರಸಿದ್ಧನಾಗ್ತಾನೆ. ಅವನನ್ನು ಕಳುಹಿಸಿಕೊಡು. ಇನ್ನು ನಿನಗೆ ಯಾವ ಕಾರಣಕ್ಕಾಗಿ ಕಳುಹಿಸೋದು ಬೇಡ ಅಂತ ಅನ್ನಿಸ್ಬಹುದು ಅಂತಂದರೆ, ನಿನ್ನ ಪುತ್ರ ವಾತ್ಸಲ್ಯದ ಕಾರಣದಿಂದಾಗಿ ನಿನಗೊಂದು ಸಂಶಯ ಬರಬಹುದು. ಅವನಿನ್ನು ಬಾಲಕ, ಅಂತಹ ರಾಕ್ಷಸರನ್ನು ಅವನಿಗೆ ಕೊಲ್ಲೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳುವಂತಹ ಒಂದು ಸಂದೇಹ ನಿನಗೆ ಬರಬಹುದು. ಆದರೆ ಆ ಸಂದೇಹ ಆತನಿಗೆ ಪರಾಕ್ರಮ ಇಲ್ಲ ಅಂತ ಹೇಳಿ ಬರುವಂಥದ್ದಲ್ಲ, ಬದಲಿಗೆ ನಿನ್ನ ಪುತ್ರ ವಾತ್ಸಲ್ಯದಿಂದ ಬರುವಂಥದ್ದು ಅನ್ನೋದನ್ನು ಕೂಡ ವಿಶ್ವಾಮಿತ್ರರು ಹೇಳ್ತಾರೆ. ವಿಶ್ವಾಮಿತ್ರರು ಇದನ್ನು ಭ್ರಾಂತಿ ಅಂತ ಕರೀತಾರೆ. ಇನ್ನೊಂದು ಭ್ರಾಂತಿ ಆವರಿಸಬಹುದು. ಆದರೆ ಈ ಪುತ್ರ ವಾತ್ಸಲ್ಯ ಅನ್ನೋದು ಮುಂದೆ ನಡೆಯಲಿರುವಂತಹ ದೊಡ್ಡ ಕೆಲಸಕ್ಕೆ ಅಡ್ಡಿ ಆಗೋದು ಬೇಡ. ಹಾಗೆ ನನಗೆ ಶ್ರೀರಾಮಚಂದ್ರ ಯಾರು ಅನ್ನುವಂಥದ್ದು ಗೊತ್ತು. ಹಾಗೆ ಇಲ್ಲಿರುವ ವಸಿಷ್ಠರಿಗೆ ಶ್ರೀರಾಮ ಯಾರು ಅನ್ನೋದು ಗೊತ್ತು. ಇಲ್ಲಿ ನೆರೆದಿರುವಂತಹ ಋಷಿಗಳಿಗೂ ಕೂಡ ಆತ ಯಾರು ಅನ್ನೋದು ಗೊತ್ತು. ಯಾವುದೇ ಹಿಂಜರಿಕೆ ಇಲ್ಲದೆ ರಾಮನನ್ನು ಕಳುಹಿಸಿಕೊಡು. ಈಗಾಗಲೇ ಸುಬಾಹು ಮಾರೀಚರ ವಧೆ ಆಗಿದೆ ಅಂತ ನೀನು ಅಂದ್ಕೊಳ್ಬಹುದು. ಅಷ್ಟು ಗಟ್ಟಿಮುಟ್ಟಾಗಿ ಧೈರ್ಯವಾಗಿ ವಿಶ್ವಾಮಿತ್ರರು ಶ್ರೀರಾಮಚಂದ್ರನ ಯಾಕಾಗಿ ಕಳುಹಿಸಿಕೊಡಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. ಏನೇ ಆಗಲಿ, ನಿನ್ನ ಮಂತ್ರಿಗಳನ್ನು, ವಸಿಷ್ಠಾದಿಗಳನ್ನು ಒಂದು ಬಾರಿ ಮಾತನಾಡಿಸಿ ಏಕಾಂತದಲ್ಲಿ ಅವರ ಜೊತೆಗೆ ನಿರ್ಧಾರವನ್ನು ತಗೊಂಡು ನೀನು ನನಗೆ ನಿನ್ನ ಅಭಿಪ್ರಾಯವನ್ನು ಹೇಳ್ಬೋದು. ಆದರೆ ಖಂಡಿತ ಕಳುಹಿಸಿಕೊಡು. ಹಾಗೆ ಈಗ ರಾಮನಿಗೆ ತೀರಾ ಚಿಕ್ಕವನು, ತೀರಾ ಎಳೆಯವನು ಅಲ್ಲ. ಅವನಿಗೀಗ 16 ವರ್ಷ ಆಗಿದೆ. ಹಾಗಾಗಿ ನಿಮ್ಮ ಜೊತೆಗೇ ಇರ್ತಾನೆ ಅಂತೇನಲ್ಲ. ಹಾಗಾಗಿ ನಾನು ಜಾಸ್ತಿ ದಿವಸ ಕರ್ಕೊಂಡು ಹೋಗೋದು ಏನಲ್ಲ. ಒಂದು 10 ದಿವಸಗಳ ಕಾಲ ಯಜ್ಞ ಮುಗಿದು ಹೋಗುತ್ತೆ. ಆ 10 ದಿನಗಳ ಕಾಲ ಖಂಡಿತ ನೀನು ಕಳುಹಿಸಬಹುದು ಅನ್ನೋದನ್ನು ಹೇಳ್ತಾನೆ.
ನಾನು ಶುರು ಮಾಡಲಿರುವಂತಹ ಯಜ್ಞದ ಮುಹೂರ್ತ ಮೀರದಂತೆ ನೀನು ರಾಮನನ್ನು ನನ್ನ ಜೊತೆಗೆ ಕಳುಹಿಸಿಕೊಡು ಅಂತ ವಿಶ್ವಾಮಿತ್ರ ಹೇಳಿ ಮುಗಿಸ್ತಾರೆ. ಆದರೆ ಅದನ್ನು ಕೇಳಿದ ದಶರಥನ ಪರಿಸ್ಥಿತಿ ಹೇಗಾಗಿರುತ್ತೆ ಅಂತಂದರೆ, ಇಡೀ ದೇಹ ನಡುಗಿ ಹೋಗಿರುತ್ತೆ, ಕಂಪಿಸಿ ಹೋಗಿರುತ್ತೆ. ಅತ್ಯಂತ ಭಯಗ್ರಸ್ತನಾಗಿ ಆತಂಕಿತನಾಗಿ ಆತ ಇದೆಂತಹ ಮಾತನ್ನು ನಾನು ಕೇಳಿಬಿಟ್ಟೆ ಅನ್ನುವ ರೀತಿಯಲ್ಲಿ ಭಯಗೊಂಡು ಮೂರ್ಛಿತನಾಗಿ ಬಿದ್ದು ಹೋಗ್ತಾನಂತೆ ಕ್ಷಣಕಾಲ ದಶರಥ. ಇಲ್ಲೊಂದು ಮಾತನ್ನು ಗಮನಿಸಬೇಕು, ದಶರಥ ಸಾಮಾನ್ಯ ರಾಜ ಅಲ್ಲ. ಆತನಿಗೆ 10,000 ಮಹಾರಥರ ಜೊತೆಗೆ ಯುದ್ಧ ಮಾಡುವ, ಏಕಾಂಗಿಯಾಗಿ ಹೋರಾಡುವಂತಹ ಶಕ್ತಿ ಇರುವಂತಹ ಅತ್ಯಂತ ಪರಮ ಸಾಹಸಿಯಾಗಿರುವಂತಹ ರಾಜ ಆತ ದಶರಥ. ಆದರೆ ಇಲ್ಲಿ ವಿಶ್ವಾಮಿತ್ರರು ಹೇಳಿದ ಮಾತನ್ನು ಕೇಳಿ ಆತ ಕಂಗಾಲಾಗಿ ಬಿಡ್ತಾನೆ. ಕಂಗಾಲಾಗಿ ಯಾಚನೆ ಮಾಡುವ ರೀತಿಯಲ್ಲಿ ವಿಶ್ವಾಮಿತ್ರನ ಹತ್ರ ಕೇಳ್ಕೊತಾನೆ, ವಿಶ್ವಾಮಿತ್ರರೇ, ನೀವಿದನ್ನು ಹೇಗೆ ಯೋಚನೆ ಮಾಡಿದ್ರಿ? ನನ್ನ ರಾಮ, ನನ್ನ ಕಂದ, ಆತನಿಗಿನ್ನೂ 16 ವರ್ಷ ಅಷ್ಟೇ. ಆತ ಅಂತಹ ರಾಕ್ಷಸರ ಜೊತೆಗೆ ಯುದ್ಧ ಮಾಡ್ತಾನೆ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಲ್ಲ, ಆತ ಇನ್ನೂ ಬಾಲಕ. ದಯವಿಟ್ಟು ಅವನನ್ನು ಬಿಟ್ಟು ಬಿಡಿ ವಿಶ್ವಾಮಿತ್ರರೇ. ಆದರೆ ಹಾಗಂತ ನಿಮ್ಮ ಯಜ್ಞ ರಕ್ಷಣೆ ಆಗೋದಿಲ್ಲ ಅಂತಲ್ಲ. ನಿಮ್ಮ ಯಜ್ಞವನ್ನು ರಕ್ಷಣೆ ಮಾಡೋದಕ್ಕೆ ನಾನು ಬರ್ತೇನೆ. ನನ್ನ ಬಳಿ ಅಕ್ಷೋಹಿಣಿ ಸೈನ್ಯವಿದೆ. ಆ ಅಕ್ಷೋಹಿಣಿ ಸೈನ್ಯದ ಜೊತೆಗೆ ನಾನು ಬರ್ತೇನೆ. ಜೊತೆಗೆ ಅತ್ಯಂತ ಪರಾಕ್ರಮಿ ಸೈನಿಕರು ನನ್ನ ಜೊತೆಗೆ ಇದ್ದಾರೆ, ಸೇನಾಧಿಪತಿಗಳಿದ್ದಾರೆ, ಅವರನ್ನು ಕಳುಹಿಸಿಕೊಡ್ತಾನೆ. ಅಷ್ಟೇ ಮಾತ್ರ ಅಲ್ಲ, ನಾನೇ ಖುದ್ದಾಗಿ ಬಂದು ನನ್ನ ಜೀವ ಇರುವ ತನಕ ನಿಮ್ಮ ಯಜ್ಞದ ರಕ್ಷಣೆಯನ್ನು ಮಾಡಿಯೇ ಮಾಡ್ತೇನೆ. ಆದರೆ ನನ್ನ ರಾಮನನ್ನು, ನನ್ನ ಕಂದನನ್ನು ದಯವಿಟ್ಟು ಬಿಟ್ಟುಬಿಡಿ. ಅವನು ಬೇಡ, ಅವನಿನ್ನೂ ಚಿಕ್ಕವನು. ನೀವು ಹೇಗೆ ಯೋಚನೆ ಮಾಡಿದ್ರಿ? ಅವನಿಗಿನ್ನೂ ಎಲ್ಲ ಧನುರ್ವಿದ್ಯಾಭ್ಯಾಸ ಸಂಪೂರ್ಣ ಆಗಿಲ್ಲ, ಅವನಿಗೆ ಮಹಾಸ್ತ್ರಗಳ ಪಾಠ ಆಗಿಲ್ಲ. ಅದಕ್ಕೂ ರಾಕ್ಷಸರಂತೂ ಹೇಗಿದ್ದರೂ ಕೂಡ ಅವರು ಮಾಯಾವಿದ್ಯೆಗಳನ್ನು ಅರಿತಿರುವವರಂತೂ, ಹಾಗೆ ಕಪಟದ ಮೂಲಕ ಅವರು ಯುದ್ಧವನ್ನು ಮಾಡೋ ಅಂಥವ್ರು. ನನ್ನ ರಾಮನಿಗೂ ಅವನಿಗೆ ಕಪಟವೇ ಗೊತ್ತಿಲ್ಲದವನು. ನೀವು ಯಾಕೆ ಅವನನ್ನು ಕರ್ಕೊಂಡು ಹೋಗ್ತಿದ್ದೀರಾ? ಅವನನ್ನು ದಯವಿಟ್ಟು ಬಿಡಿ ಅಂತ ಅಂಗಲಾಚ್ತಾನೆ ದಶರಥ, ಪುತ್ರ ವಾತ್ಸಲ್ಯದ ಭ್ರಾಂತಿಗೆ ಒಳಗಾಗಿ. ಇನ್ನೂ ಮಾತನ್ನು ಮುಂದುವರಿಸ್ತಾನೆ. ಬೇರೆ ಬೇರೆ ರೀತಿಯಲ್ಲಿ ವಿಶ್ವಾಮಿತ್ರರನ್ನು ಒಪ್ಪಿಸೋದಕ್ಕೆ ತಯಾರಾಗ್ತಾನೆ ದಶರಥ. ಏನು ಹೇಳ್ತಾನೆ ಅಂತಂದರೆ, ಒಂದು ವೇಳೆ ನೀವೇ ಎಲ್ಲ ಅಸ್ತ್ರಗಳ ಬಲವನ್ನು ಆತನಿಗೆ ಉಪದೇಶಿಸಿ ಕರ್ಕೊಂಡು ಹೋಗ್ತೀರಾ ಅಂತಂದರೂ ಕೂಡ ನನಗೆ ಕಳಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನನಗೆ ಆತನ ಮೇಲೆ ಅಷ್ಟು ಪ್ರೀತಿ ಇದೆ. ಒಂದು ವೇಳೆ ಕರ್ಕೊಂಡು ಹೋಗಲೇಬೇಕು ಅಂತಿದ್ರೆ ಜೊತೆಗೆ ಅವನ ಜೊತೆಗೆ ನಾನೂ ಬರ್ತೇನೆ. ಯಾಕಿಷ್ಟು ಮಮತೆ ಅಂತ ನೀವು ನನ್ನ ಹತ್ರ ಕೇಳಬಹುದು. ಯಾಕೆ ಅಂತಂದರೆ, ನಾನು ಹುಟ್ಟಿ 60,000 ವರ್ಷಗಳ ಕಾಲ ನನಗೆ ಮಕ್ಕಳಿರಲಿಲ್ಲ. ಅದಾದಮೇಲೆ ಬಹಳಷ್ಟು ವ್ರತ ಯಾಗಗಳನ್ನು ಮಾಡಿ ರಾಮ ಮತ್ತು ಈ 3 ಜನರನ್ನು ಪಡೆದಿರೋ ಅಂಥದ್ದು ನಾನು. ಹಾಗಾಗಿ ರಾಮನನ್ನು ಕಳುಹಿಸಿಕೊಡೋದಕ್ಕೆ ಸಿದ್ಧನಿಲ್ಲ. ಅದು ಹೋಗಲಿ, 4 ಮಕ್ಕಳಿದ್ದಾರಲ್ಲ, ರಾಮನನ್ನು ಕಳಿಸಿಕೊಡ್ಬೋದಲ್ಲ ಅಂತ ಅನ್ನಿಸ್ಬೋದು. ಏನೇ ಆದರೂ ಕೂಡ ರಾಮ ನನಗೆ ಅತ್ಯಂತ ಪ್ರಿಯನಾದವನು. ಹಾಗಾಗಿ ನಾನು ರಾಮನನ್ನು ಕಳುಹಿಸಿಕೊಡೋದಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ನಾನು ಬೇಕಂದರೆ ಬರೋದಕ್ಕೆ ಸಿದ್ಧ. ಹೀಗೆ ಅಂಗಲಾಚ್ತಾನೆ. ಜೊತೆಗೆ ಕೇಳ್ತಾನೆ, ಈಗ ಈ ರಾಕ್ಷಸರ ಜೊತೆಗೆ ಯುದ್ಧ ಮಾಡಬೇಕು ಅಂತ ನೀವು ಹೇಳಿದ್ರಲ್ಲ, ಈ ರಾಕ್ಷಸರು ಯಾರು? ಅವರ ಹಿನ್ನೆಲೆ ಏನು? ಅವ್ರದ್ದೇನಿದೆ ಸಾಮರ್ಥ್ಯ? ಅವ್ರ ಜೊತೆಗೆ ಯುದ್ಧ ಮಾಡೋದು ಅಂತಂದರೆ ನಾನೇ ಬಂದರೂ ಕೂಡ ಹೇಗೆ ಯುದ್ಧ ಮಾಡಿದ್ರೆ ಸರಿ? ಇದೆಲ್ಲವನ್ನು ವಿವರವಾಗಿ ನನಗೆ ತಿಳಿಸಿ ಅನ್ನೋದನ್ನು ದಶರಥ ಹೇಳ್ತಾನೆ. ದಶರಥನ ಮಾತನ್ನು ಕೇಳಿ ವಿಶ್ವಾಮಿತ್ರ ಉತ್ತರ ಕೊಡೋಕ್ಕೆ ಶುರು ಮಾಡ್ತಾರೆ. ಏನಂತ? ಪುಲಸ್ತ್ಯ ವಂಶದಲ್ಲಿ ಹುಟ್ಟಿರುವಂತಹ ರಾವಣ ಎನ್ನುವಂತಹ ರಾಕ್ಷಸನಿದ್ದಾನೆ. ಆತ ಬ್ರಹ್ಮನ ವರಬಲದಿಂದಾಗಿ 3 ಲೋಕಗಳನ್ನು ಕೂಡ ತನ್ನ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾನೆ. ಆತ ವಿಶ್ರವಸ ಮುನಿಯ ಮಗ. ಅವನ ಪ್ರೇರೇಪಣೆಯಿಂದ ಈ ರಾಕ್ಷಸರುಗಳೆಲ್ಲ ಯಜ್ಞಯಾಗಾದಿಗಳಿಗೆ ಸಮಸ್ಯೆಯನ್ನು ಕೊಡ್ತಾ ಇದ್ದಾರೆ. ಅವನು ನೇರವಾಗಿ ಬರ್ತಾ ಇಲ್ಲ. ಆದರೆ ಆತನ ಪ್ರೇರೇಪಣೆಯಿಂದ ಈ ಸುಬಾಹು, ಮಾರೀಚರು, ಇನ್ನಷ್ಟು ರಾಕ್ಷಸರ ಬಲವರ್ಧನೆ ಆಗಿದೆ. ಇವರನ್ನು ಸಂಹರಿಸೋದಕ್ಕೆ ರಾಮನಿಗೆ ಮಾತ್ರ ಸಾಧ್ಯ ಅನ್ನೋದನ್ನು ಹೇಳಿದಾಗ ಈಗ ದಶರಥ, ಅಯ್ಯಯ್ಯೋ ರಾವಣನಾ ಅಂತ ಆಗ್ಬಿಡುತ್ತೆ. ಈಗ ಇಷ್ಟೊತ್ತು ಸುಬಾಹು ಮಾರೀಚರು ರಾಕ್ಷಸರ ಜೊತೆಗೆ ಯುದ್ಧ ಅಂತ ಹೇಳಿ ಏನು ಬಡಬಡಿಸ್ತಾ ಇದ್ದ, ಕಳಿಸೋದಿಲ್ಲ ಅಂತ. ರಾವಣನ ಹೆಸರನ್ನು ಕೇಳಿದ ಮೇಲೆ ಇನ್ನೂ ಒಂದು ರೀತಿ ಪಕ್ಕ ಆಗೋದು ಅಂತಾರಲ್ಲ, ಹಾಗಾಗಿ ಬಿಡುತ್ತೆ ದಶರಥನಿಗೆ. ರಾವಣನ
ಅಂತಹ ರಾವಣ, ಆತ ವರಬಲದಿಂದ ಪರಾಕ್ರಮಿ, ಆತನನ್ನು ಸೋಲಿಸೋದಕ್ಕೆ ಮೂರೂ ಲೋಕಗಳಲ್ಲಿ ಯಾರಿಗೂ ಸಾಧ್ಯವಿಲ್ಲ. ದೇವತೆಗಳಾಗಲಿ, ಗಂಧರ್ವರಾಗಲಿ, ರಾಕ್ಷಸರಾಗಲಿ ಯಾರಿಗೂ ಆತನನ್ನು ಸೋಲಿಸೋದಕ್ಕೆ ಸಾಧ್ಯ ಇಲ್ಲ. ರಾವಣ ತನ್ನ ಎದುರಾಳಿಯಾಗಿ ನಿಂತವರನ್ನು, ಅವರ ಬಲವನ್ನು ತೆಗೆದು ಬಿಡ್ತಾನಂತೆ. ಅವನು ಆ ಥರ ಯುದ್ಧ ಮಾಡ್ತಾನೆ, ಈ ಥರ ಯುದ್ಧ ಮಾಡ್ತಾನೆ. ಅವನ ಎದುರುಗಡೆ ಹೋಗಿ ನಮ್ಮ ರಾಮನನ್ನು ನೀವು ಕರ್ಕೊಂಡು ಹೋಗ್ತಿದ್ದೀರಲ್ಲ, ಅವನಿನ್ನೂ ಚಿಕ್ಕವನು, ಬಾಲಕ. ಯಜ್ಞಕ್ಕೆ ವಿಘ್ನವನ್ನು ಉಂಟು ಮಾಡ್ತಿರುವಂತಹ ಈ ಸುಬಾಹು ಮಾರೀಚರು ಸುಂದರರ ಮಕ್ಕಳು, ಮಹಾನ್ ಪರಾಕ್ರಮಿಗಳು. ಅವರನ್ನು ಎದುರಿಸೋದಕ್ಕೆ ಸಾಧ್ಯವೇ ಇಲ್ಲ. ವಿಶ್ವಾಮಿತ್ರರೇ, ಏನಿದು? ನನ್ನ ಸುಂದರನಾಗಿರುವಂತಹ ಅತ್ಯಂತ ಚಿಕ್ಕ ವಯಸ್ಸಿನ ಈ ಬಾಲಕನನ್ನು, ರಾಮನನ್ನು ದಯವಿಟ್ಟು ಬಿಟ್ಟು ಬಿಡಿ. ನಾನು ಬರ್ತೇನೆ, ನಾನು ಪ್ರಾಣವನ್ನು ತೊರೆದು ಯುದ್ಧ ಮಾಡೋದಕ್ಕೆ ಸಿದ್ಧನಿದ್ದೇನೆ, ದಯವಿಟ್ಟು ಇವನನ್ನು ಬಿಟ್ಟು ಬಿಡಿ ಅಂತ ಹೇಳಿ ದಶರಥ ಅಂಗಲಾಚೋದಕ್ಕೆ ಶುರು ಮಾಡ್ತಾನೆ, ಬಡಬಡಿಸ್ತಾನೆ. ನನ್ನ ರಾಮನನ್ನು, ನನ್ನ ಕಂದನನ್ನು, ಇಷ್ಟು ತೇಜೋಮಯನಾದಂತಹ ಚಿಕ್ಕವನಾದ ರಾಮನನ್ನು ಮಾತ್ರ ಕಳಿಸಲಾರೆ ಅಂತ ಗೊಣಗಾಡ್ತಾನೆ. ಇಷ್ಟು ಹೇಳಿದಾಗ ವಿಶ್ವಾಮಿತ್ರರಿಗೆ ಕಡು ಕೋಪ ಬಂದಿದೆ. ಒಂದು ಯಜ್ಞದಲ್ಲಿ ಬೆಂಕಿ ಧಗಧಗನೆ ಉರಿತಾ ಇರುವಾಗ ಅದಕ್ಕೆ ತುಪ್ಪವನ್ನು ಸುರಿದಾಗ ಹೇಗಾಗುತ್ತಲ್ಲ, ಅಂತಹ ಕೆಟ್ಟ ಕೋಪ ವಿಶ್ವಾಮಿತ್ರರಿಗೆ ಬರುತ್ತೆ. ತುಂಬ ಸಿಟ್ಟು ಬಂದು ಅವರು ಮುಂದೇನು ಮಾಡ್ತಾರೆ ಅನ್ನುವಂಥದ್ದನ್ನು ಮುಂದಿನ ರಾಮಾಯಣ ಕಥನದ ಸಂಚಿಕೆಯಲ್ಲಿ ಹೇಳ್ತೀನಿ. ಇವತ್ತಿನ ರಾಮಾಯಣ ಕಥನವನ್ನು ಮುಗಿಸ್ತಾ ಈ ಕಥೆಯನ್ನು ಕೇಳಿದ ನಂತರ ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ, ಜೈ ಶ್ರೀರಾಮ್.